ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಣ್ ಬೋವಿಯವರ ಸಿಂಧನೂರು ತಾಲೂಕಲ್ಲಿ ಜಿಲ್ಲಾ ಒಂದು ಕಾರ್ಯಾಲಯವನ್ನು ಓಪನಿಂಗ್ ಮಾಡಿರ್ತಾರೆ. ಈ ಕಾರ್ಯಾಲಯ ಉದ್ದೇಶ ಇಷ್ಟೇ, ಕನ್ನಡ ನಾಡು ನುಡಿ ಜಲಕ್ಕಾಗಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡರಿಗೆ ಕನ್ನಡ ಪರವಾಗಿ ಏನಾದರೂ ಧ್ವನಿ ಎತ್ತಬೇಕಾದ್ರೆ ಲಕ್ಷ್ಮಣ ಬೋವಿಯವರು ಮುಂಚೂಣಿಯಲ್ಲಿ ಇರ್ತಾರೆ ಅನ್ನೋದು ನನ್ನ ಆಸೆ. ಯಾಕಂದ್ರೆ ಈ ನಾಡು ನುಡಿಗೆ ಏನಾದರೂ ಧಕ್ಕೆ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ಲಕ್ಷ್ಮಣ್ ಬೋವಿ ಅವರಿಗೆ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಕಾರ್ಯಾಲಯ ಅಂದರೆ ಜನರ ಒಂದು ಕಷ್ಟ ದುಃಖಗಳು ಏನಾದರೂ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಸಮಸ್ಯೆ ಆದರೆ ತಮ್ಮ ಕಾರ್ಯಾಲಯಕ್ಕೆ ಬಂದು ಅವರಲ್ಲಿ ಕೂತ್ಕೊಂಡು ತಮ್ಮ ಸಮಸ್ಯೆಗಳನ್ನ ತಿಳಿಪಡಿಸಿದರೆ ಮುಂದಿನ ದಿನಮಾನಗಳಲ್ಲಿ ಬಡವರಿಗಾಗಿ ಏನಾದರೂ ತಮ್ಮ ಒಂದು ಕಾರ್ಯಾಲಯದಲ್ಲಿ ಕೆಲಸಗಳಿದ್ರೆ ಅವರು ಸಂಪರ್ಕಿಸಿರಿ ಅಂತ ಅವರು ಒಂದು ಕಾರ್ಯಾಲಯ ಮಾಡಿದ್ದಾರೆ. ಈ ಕಾರ್ಯಾಲಯದಲ್ಲಿ ಹಲವಾರು ಚಟುವಟಿಕೆಗಳು, ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಚಟುವಟಿಕೆಗಳು ನಡೀತವೆ. ಮುಂದಿನ ದಿನಮಾನಗಳಲ್ಲಿ ಜನರಿಗಾಗಿ ಅವರು ಸ್ಪಂದಿಸ್ತಾರಂತ ಹೇಳ್ತಾ ನನ್ನ ಒಂದು 4 ಮಾತುಗಳಲ್ಲಿ ಜೈ ಕನ್ನಡ ಮಾತು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಉಸ್ಮಾನ್ ಪಾಷೆ ಅವರು ಸಮಾಜ ಸೇವಕರು. ನಮ್ಮ ತಾಲೂಕಿನ ಸಮಾಜ ಸೇವೆಯನ್ನು ಮಾಡ್ತಾ ಒಂದು ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಇವತ್ತು ಸಿಂಧನೂರು ತಾಲೂಕಲ್ಲಿ ಏನಾದರೂ ಅನಾಥ ಶಿವ ಆದರೆ ಅವರು ಸಂಸ್ಕಾರವನ್ನು ಮಾಡಿ ಮತ್ತು ಅನೇಕ ಜನರಿಗೆ ಕಾಲಿಲ್ಲದವರಿಗೆ ಕೈ ಇಲ್ಲದವರಿಗೆ ಜೋಡಣೆಯನ್ನು ಮಾಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಬಹಳ ತುಂಬಾ ಶ್ಲಾಘನೆ ಕೆಲಸ. ಈ ತಾಲೂಕಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ. ಉಸ್ಮಾನ್ ಪಾಷೆ ಅವರು ಒಂದು ಸಮಾಜ ಸೇವೆ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ದಾರೆ. ಅದು ಬಹಳ ಎತ್ತರಕ್ಕೆ ಬೆಳಿಲಿ. ಜನರು ಎಲ್ಲರೂ ನಾವು ಸೇರಿ ಸಿನ್ನೂರು ತಾಲೂಕಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಇವರಿಗೆ ಅತಿ ಹೆಚ್ಚು ಲೈಕ್ ಕೊಡಬೇಕು, ಬೆಲ್ ಬಟನ್ ಒತ್ತಬೇಕಂತ ನಾನು ಒಂದು ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆ ಗುರುರಾಜ್ ಮುಕುಂದ ಅವರು ಒತ್ತಾಯಪೂರ್ವಕವಾಗೆಲ್ಲ ಜನರ ಒಂದು ಉಸ್ಮಾನ್ ಪಾಷೆ ಅವರ ಕಾರ್ಯಗಳನ್ನು ಸಮಾಜ ಸೇವೆ ಒಪ್ಪಿ ಅವರು ಮಾಡತಕ್ಕಂತ ನಮ್ಮ ಪಟ್ಟಣದಲ್ಲಿ ಅನೇಕ ಸೇವೆಗಳಿದೆ, ನಾವು ನೋಡ್ತಾ ಬಂದಿದೀವಿ. ಈ ಪಟ್ಟಣದಲ್ಲಿ ಅತಿ ಹೆಚ್ಚು ಸಮಾಜ ಸೇವೆ ಮಾಡತಕ್ಕಂತ ಉಸ್ಮಾನ್ ಪಾಷೆ ಅವರಿಗೆ ನಾವು ಶುಭ